ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ನೋಡಿ ಫ್ರೆಂಡ್ಸ್, ಕರ್ನಾಟಕ ರಾಜ್ಯ ಸರ್ಕಾರ ಉದ್ಯೋಗಗಳನ್ನು ಭರ್ತಿ ಮಾಡಿಕೊಳ್ಳುತ್ತಿದೆ. ಇದು ಒಂದು SDA, FDA, ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಹುದ್ದೆಗಳಾಗಿರುತ್ತೆ. ಇದು ಒಟ್ಟು ಹುದ್ದೆಗಳ ಸಂಖ್ಯೆ ಒಂದು 50 ಹುದ್ದೆಗಳಾಗಿರುತ್ತೆ. ನೇಮಕಾತಿ ಪ್ರಕ್ರಿಯೆ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ನೇಮಕಾತಿ ಪ್ರಕ್ರಿಯೆ ನಡೀತಾ ಇದೆ. ಇದರ ಬಗ್ಗೆ ಹುದ್ದೆಗಳ ಸಂಬಂಧಪಟ್ಟ ವಿವರವನ್ನು ನೋಡುವುದಾದರೆ, ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಸಹಕಾರ ಹಾಲು ಉತ್ಪಾದಕರ ಸಂಘ ಒಕ್ಕೂಟ ನಿಯಮದಿಂದ ಇದು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುತ್ತಿದೆ ಕಲಬುರಗಿಯಿಂದ. ಮೊದಲನೇದಾಗಿ ಹುದ್ದೆ ಒಂದು ನೋಡೋದಾದರೆ, ಹುದ್ದೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಬಂದು 29 ಮೇ 2026ರಿಂದ ಪ್ರಾರಂಭವಾಗಿ 27 ಜೂನ್ 2026ರಂದು ಕೊನೆಗೊಳ್ಳುತ್ತದೆ. ಅರ್ಜಿ ಸಲ್ಲಿಸುವ ದಿನಾಂಕ ಬಂದು ಒಟ್ಟು ಅರ್ಜಿಗಳ ಸಂಖ್ಯೆ ಒಂದು 50 ಆಗಿರುತ್ತೆ. ಮೊದಲನೆಯ ಹುದ್ದೆ ಒಂದು ಸಹಾಯಕ ವ್ಯವಸ್ಥಾಪಕರು. ಹುದ್ದೆಗಳ ಸಂಖ್ಯೆ ಬಂದು 2 ಆಗಿರುತ್ತೆ. ಇವರ ವೇತನ ಬಂದು 83,700 ರೂಪಾಯಿಗಳಿಂದ 1,52,200 ರೂಪಾಯಿಗಳವರೆಗೂ ಇವರ ವೇತನ ಶ್ರೇಣಿ ಇರುತ್ತೆ. ಮತ್ತು ಇವರ ವಿದ್ಯಾರ್ಹತೆ ಬಂದು ಅಂಗೀಕೃತ ವಿಶ್ವವಿದ್ಯಾಲಯದಿಂದ BVSC ಪದವಿ ಪಡೆದಿರಬೇಕು. ಜೊತೆಗೆ ಕಂಪ್ಯೂಟರ್ ಆಫೀಸ್ ಪ್ಯಾಕೇಜ್ನಲ್ಲಿ ನಿರ್ವಹಣೆ ಜ್ಞಾನ ಹೊಂದಿರಬೇಕು. ಇವರು ಸಹಾಯಕ ವ್ಯವಸ್ಥಾಪಕರು ಬಂದು. ಮತ್ತು ಎರಡನೇ ಹುದ್ದೆ ಬಂದು ನೋಡೋದಾದರೆ ಲೆಕ್ಕಾಧಿಕಾರಿ ಹುದ್ದೆ. ಇದು ಬಂದು ಹುದ್ದೆ ಸಂಖ್ಯೆ ಬಂದು 1 ಆಗಿರುತ್ತೆ. ಇವರ ವೇತನ ಶ್ರೇಣಿ ಬಂದು 69,000ದಿಂದ 1,34,200 ರೂಪಾಯಿವರೆಗೂ ವೇತನ ಶ್ರೇಣಿ ಇರುತ್ತೆ. ಓಕೆನಾ. ಇವರ ವಿದ್ಯಾರ್ಹತೆ ಬಂದು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ MCom ಸ್ನಾತಕೋತ್ತರ. ಇವರು ಬಂದು MCom ಪದವಿಯನ್ನು ಪಡೆದಿರಬೇಕು. ಈ ಹುದ್ದೆಗೆ ಅರ್ಹರಾಗಿರುತ್ತಾರೆ. ಓಕೆನಾ. ಮತ್ತೆ ಮೂರನೇ ಹುದ್ದೆ ಬಂದು ತಾಂತ್ರಿಕ ಅಧಿಕಾರಿ. ಇದು DT ಹುದ್ದೆ ಆಗಿರುತ್ತೆ. ಹುದ್ದೆಗಳ ಸಂಖ್ಯೆ ಬಂದು 1 ಆಗಿರುತ್ತೆ. ಇವರ ವೇತನ ಶ್ರೇಣಿ ಬಂದು 69,000ದಿಂದ ಸ್ಟಾರ್ಟ್ ಆಗಿ 1,34,200 ರೂಪಾಯಿಗಳವರೆಗೂ ಇವರ ವೇತನ ಶ್ರೇಣಿ ಇರುತ್ತೆ. ವಿದ್ಯಾರ್ಹತೆ ನೋಡೋದಾದರೆ, ಭಾರತದ ಕಾನೂನು ರೀತಿಯ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ BTech, DT, BSc, DT ಪದವಿ ಪಡೆದಿರಬೇಕು. ಇವರು ಅದರಿಗೆ ಅರ್ಹರಾಗಿರುತ್ತಾರೆ. ಮತ್ತು ಇವರು ಆಹಾರ ಉದ್ಯಮ, ಇತರೆ ಹಾಲು ಒಕ್ಕೂಟ ಕನಿಷ್ಠ 2 ವರ್ಷ ಸೇವಾ ಅನುಭವ ಹೊಂದಿರಬೇಕು. ಸರಿನಾ. ಹುದ್ದೆ ಹೆಸರು ಬಂದು 4ನೇ ಹುದ್ದೆ ಬಂದು ಹಿರಿಯ ಕೆಮಿಸ್ಟ್ರಿ. ಇದು ಹುದ್ದೆ ಸಂಖ್ಯೆ ಬಂದು 1 ಆಗಿರುತ್ತೆ. ಇವರ ವೇತನ ಶ್ರೇಣಿ ಬಂದು 65,000ದಿಂದ 950 ರೂಪಾಯಿದಿಂದ 1,24,900 ರೂಪಾಯಿ ಗಂಟ ವೇತನ ಶ್ರೇಣಿ ಕೊಡ್ತಾರೆ. ಕರ್ನಾಟಕ ಸ್ಥಳೀಯ ವೃದ್ಧ ಮೀಸಲಾತಿ 317J ಇದಕ್ಕೆ ವಿಧಿಯಾಗಿರುತ್ತೆ. ಹುದ್ದೆ ಬಂದು 1 ಆಗಿರುತ್ತೆ. ಇವರ ವಿದ್ಯಾರ್ಹತೆ ನೋಡೋದಾದರೆ BSc ಮೈಕ್ರೋ ಬಯಾಲಜಿ ಪದವಿ ಹೊಂದಿರಬೇಕು. ಇವರು ಬಂದು ಈ ಹುದ್ದೆಗೆ ಅರ್ಹರಾಗಿರುತ್ತಾರೆ. ಹುದ್ದೆ ಹೆಸರು ಬಂದು 5ನೇ ಹುದ್ದೆ ಬಂದು ಡೈರಿ ಸೂಪರ್ವೈಸರ್ ದರ್ಜೆ. ಈ ಹುದ್ದೆಗಳ ಸಂಖ್ಯೆ ಬಂದು 5 ಆಗಿರುತ್ತೆ. ಇವರ ವಿದ್ಯಾರ್ಹತೆ ಬಂದು ಮೆಕ್ಯಾನಿಕಲ್ ಭಾರತದ ಕಾನೂನು ರೀತಿಯ ಸ್ಥಾಪನೆವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಅಂಗೀಕೃತವಾಗಿರಬೇಕು. ಇವರು ಡಿಪ್ಲೊಮೊ ಇಲ್ಲಾಂದರೆ ಕಂಪ್ಯೂಟರ್ ನಾಲೆಜನ್ನು ಹೊಂದಿರಬೇಕು. ಇದಕ್ಕೆ ಅವರು ಅರ್ಹರಾಗಿರುತ್ತಾರೆ. ಇವರ ವೇತನ ಶ್ರೇಣಿ ಬಂದು 54,175 ರೂಪಾಯಿಯಿಂದ 99,400 ರೂಪಾಯಿವರೆಗೂ ಕೊಡ್ತಾರೆ. ಹುದ್ದೆ 6. ಈ ಹುದ್ದೆ ಬಂದು ವಿಸ್ತೀರ್ಣಾಧಿಕಾರಿ ದರ್ಜೆ 3, 13 ಹುದ್ದೆಗಳಾಗಿರುತ್ತೆ. ಇವರ ವೇತನ ಶ್ರೇಣಿ ಬಂದು 54,175ರಿಂದ 99,400 ರೂಪಾಯಿ ಗಂಟ ವೇತನ ಶ್ರೇಣಿ ಕೊಡ್ತಾರೆ. ಇವರ ವಿದ್ಯಾರ್ಹತೆ ಬಂದು ಯಾವುದೇ ಡಿಗ್ರಿ ಮಾಡಿದರೂ ಇದಕ್ಕೆ ಅರ್ಹರಾಗಿರುತ್ತಾರೆ. ಮತ್ತು ಕಂಪ್ಯೂಟರ್ನ ನಾಲೆಜ್ ಇರಬೇಕು ಇವರಿಗೆ. 7ನೇದು ಬಂದು ಆಡಳಿತ ಸಹಾಯಕ ದರ್ಜೆ 3. ಈ ಹುದ್ದೆಗಳ ಸಂಖ್ಯೆ ಬಂದು 6 ಆಗಿರುತ್ತೆ. ಇವರ ವೇತನ ಶ್ರೇಣಿ ಬಂದು 34,100ರಿಂದ 67,600ವರೆಗೆ ವೇತನ ಶ್ರೇಣಿ ನೀಡ್ತಾರೆ ಇವರಿಗೆ. ಇವರ ವಿದ್ಯಾರ್ಹತೆ ಬಂದು ಯಾವುದೇ ಡಿಗ್ರಿಯನ್ನು ಮಾಡಿದ್ರೇನು ಇವರು ಅರ್ಹರಾಗಿರುತ್ತಾರೆ. ಮತ್ತು ಕಂಪ್ಯೂಟರ್ ನಾಲೆಜನ್ನು ಹೊಂದಿರಬೇಕು ಇವರು. 8ನೇ ಹುದ್ದೆ ಬಂದು ಲೆಕ್ಕ ಸಹಾಯಕ ದರ್ಜೆ 8ನೇ ಹುದ್ದೆ ಬಂದು ಹುದ್ದೆಗಳ ಸಂಖ್ಯೆ ಬಂದು 8 ಆಗಿರುತ್ತೆ. ವೇತನ ಶ್ರೇಣಿ ಬಂದು 34,100ರಿಂದ 67,600ವರೆಗೆ ವೇತನ ಶ್ರೇಣಿ ಇರುತ್ತೆ.
ಇವರ ವಿದ್ಯಾರ್ಹತೆ ಬಂದು, ಮತ್ತು ಇದರಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯರ ವೃದ್ಧ ಮೀಸಲಾತಿಗೆ 2 ಹುದ್ದೆಗಳನ್ನು ಸೀಮಿತವಾಗಿ ಪಟ್ಟಿರುತ್ತೆ. ಇವರ ವಿದ್ಯಾರ್ಹತೆ ಯಾವುದೇ ಡಿಗ್ರಿ ಮಾಡಿದರೆ BCom ಪದವಿ ದ್ವಿತೀಯ ದರ್ಜೆ ಉತ್ತೀರ್ಣರಾಗಿರಬೇಕು ಮತ್ತು ಕಂಪ್ಯೂಟರ್ ಆಫೀಸ್ ಮತ್ತು ಟ್ಯಾಲಿ ಪ್ಯಾಕೇಜ್ ನಿರ್ವಹಣೆ ತರಬೇತಿ ಹೊಂದಿರಬೇಕು. ಇವರು ಟ್ಯಾಲಿ ಮತ್ತು ಬೇಸಿಕ್ ಮತ್ತು ಟ್ಯಾಲಿ ಇವ್ರಿಗೆ ಬರಬೇಕು. 9ನೇ ಹುದ್ದೆ ಬಂದು ಮಾರುಕಟ್ಟೆ ಸಹಾಯಕ ದರ್ಜೆ 3 ಹುದ್ದೆಗಳ ಸಂಖ್ಯೆ ಬಂದು 10 ಆಗಿರುತ್ತೆ. ವೇತನ ಶ್ರೇಣಿ ಬಂದು 34,000ದಿಂದ 67,600ವರೆಗೆ ವೇತನ ಶ್ರೇಣಿ ಇರುತ್ತೆ ಇವರಿಗೆ. ಮತ್ತು ಇದು ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃದ್ಧ ಮೀಸಲಾತಿ 371J ಅನ್ವಯವಾಗುತ್ತದೆ. ಇದಕ್ಕೆ 2 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಸೀಮಿತವಾಗಿ ಪಡಿಸಿರುತ್ತಾರೆ. ಇವರ ವಿದ್ಯಾರ್ಹತೆ ಬಂದು ಯಾವುದೇ ಪದವಿಯನ್ನು ಪಡೆದಿದ್ದರೂ ಇವರು ಅರ್ಹರಾಗಿರ್ತಾರೆ ಮತ್ತು BBM ಪದವಿಯನ್ನು ಪಡೆದಿರಬೇಕು. ಇವರು ಕಂಪ್ಯೂಟರ್ ಮತ್ತು ಟ್ಯಾಲಿಯನ್ನು ಹೊಂದಿರಬೇಕು. 10ನೇ ಹುದ್ದೆ ಬಂದು ಕಿರಿಯ ತಾಂತ್ರಿಕ ಹುದ್ದೆ ಆಗಿರುತ್ತೆ. ಇದು ಹುದ್ದೆಗಳ ಸಂಖ್ಯೆ ಬಂದು 3 ಆಗಿರುತ್ತೆ. ವೇತನ ಶ್ರೇಣಿ ಬಂದು 34,100ರಿಂದ 67,600ವರೆಗೆ ವೇತನ ಶ್ರೇಣಿ ಇರುತ್ತೆ. ಇದರಲ್ಲಿ ಕಿರಿಯ ತಾಂತ್ರಿಕರು 1 ಹುದ್ದೆ ಇರುತ್ತೆ. ಕಿರಿಯ ತಾಂತ್ರಿಕರು ಒಂದು ಹುದ್ದೆ, ಕಿರಿಯ ತಾಂತ್ರಿಕರು 1 ಹುದ್ದೆ, ಒಟ್ಟು ಇದರಲ್ಲಿ 3 ಹುದ್ದೆಗಳಿರುತ್ತೆ. ವಿದ್ಯಾರ್ಹತೆ ಬಂದು ಇವರು SSLC ವಿದ್ಯಾರ್ಹತೆಯೊಂದಿಗೆ ಕರ್ನಾಟಕ ಸರ್ಕಾರದಿಂದ ಕೈಗಾರಿಕಾ ತರಬೇತಿ ಸಂಸ್ಥೆ ಫಿಟ್ಟರ್ ವಿಷಯದಲ್ಲಿ ITI ಕೋರ್ಸ್ ಉತ್ತೀರ್ಣರಾಗಿರಬೇಕು. ಇದಕ್ಕೆ ITI ಮಾಡಿರಬೇಕು. ಇಷ್ಟು ಹುದ್ದೆಗಳು ಕರ್ನಾಟಕ ರಾಜ್ಯ ಸರ್ಕಾರ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತಿದೆ. ಮತ್ತು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ಅರ್ಹತೆಯ ಹಾಗೂ ಇತರ ವರ್ಗ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಬಂದು 1,000 ರೂಪಾಯಿವರೆಗೂ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಇವರಿಗೆ ಬಂದು ಪರಿಶಿಷ್ಟ ಪಂಗಡ, ಪ್ರವರ್ಗವನ್ನು ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಬಂದು 500 ರೂಪಾಯಿಗಳಿರುತ್ತೆ ಅರ್ಜಿ ಶುಲ್ಕ. ಮತ್ತು ವಯೋಮಿತಿ ನೋಡೋದಾದರೆ ಪರಿಶಿಷ್ಟ ಜಾತಿ ಪ್ರವರ್ಗ A, ಪರಿಶಿಷ್ಟ ಜಾತಿ ಪ್ರವರ್ಗ B, ಪರಿಶಿಷ್ಟ ಜಾತಿ ಪ್ರವರ್ಗ C, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಇವರಿಗೆ ವಯೋಮಿತಿ ಬಂದು ಕನಿಷ್ಠ 18 ಆಗಿರಬೇಕು, ಗರಿಷ್ಠ ಬಂದು 40 ವರ್ಷ. ಮತ್ತು ವಯಸ್ಸಿನ ಸಡಿಲಿಕೆ ನೋಡೋದಾದರೆ 5 ವರ್ಷ ತನಕ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಎರಡನೇದಾಗಿ ಪ್ರವರ್ಗ 2A, 2B, 3A ಮತ್ತು 3B ನೋಡೋದಾದರೆ ಕನಿಷ್ಠ 18 ಆಗಿರಬೇಕು, ಗರಿಷ್ಠ 38. ಇಲ್ಲಿ ಬಂದು 5 ವರ್ಷ ವಯಸ್ಸಿನ ಸಡಿಲಿಕೆ ಕೊಟ್ಟಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 18ರಿಂದ 35 ವರ್ಷಗಳವರೆಗೂ ವಯಸ್ಸಿನ ಮಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ವಯಸ್ಸಿನ ಸಡಿಲಿಕೆ ಬಂದು 5 ವರ್ಷ ಆಗಿರುತ್ತೆ, 40 ವರ್ಷವರೆಗೂ ವಯಸ್ಸಿನ ಸಡಿಲಿಕೆ ಕೊಟ್ಟಿರುತ್ತಾರೆ. ಇದು ಅರ್ಜಿ ಸಲ್ಲಿಸುವ ನಿಗದಿಪಡಿಸುವ ಪ್ರಾರಂಭ ದಿನಾಂಕ ಬಂದು 29/5/2026ರಿಂದ ಸ್ಟಾರ್ಟ್ ಆಗಿ ಕೊನೆಗೊಳ್ಳುವ ದಿನಾಂಕ ಬಂದು 27/6/2026 ರಂದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲೋದು ಲಾಸ್ಟ್ ಡೇಟ್ ಆಗಿರುತ್ತೆ. ಆನ್ಲೈನ್ ಶುಲ್ಕ ಬಂದು ಆನ್ಲೈನ್ ಮೂಲಕ ಮತ್ತು ಇಲ್ಲಾಂದರೆ ಡೆಬಿಟ್ ಕಾರ್ಡ್ ಅದ್ರ ಮೂಲಕ ನೀವು ಪಾವತಿ ಮಾಡ್ಬೋದು. ಮತ್ತು ಪರೀಕ್ಷೆ ಆಯ್ಕೆ ವಿಧಾನ ನೋಡೋದಾದರೆ 200 ಅಂಕಗಳಿಗೆ ಏರ್ಪಡಿಸಲಾಗಿರುತ್ತದೆ. ಇದು ಕನ್ನಡ ಭಾಷೆಗೆ 50 ಅಂಕ, ಆಂಗ್ಲ ಭಾಷೆಗೆ ಅಂದರೆ ಇಂಗ್ಲೀಷ್ ಭಾಷೆಗೆ 25 ಅಂಕ, ಸಾಮಾನ್ಯ ಜ್ಞಾನಕ್ಕೆ 25, ಸಹಕಾರಿ ಕಾನೂನು ಮತ್ತು ಕಂಪ್ಯೂಟರ್ ವಿಷಯಕ್ಕೆ 50 ಅಂಕ, ಭಾರತೀಯ ಸಂವಿಧಾನ 25 ಅಂಕ, ಹಾಲು ಒಕ್ಕೂಟಕ್ಕೆ ಸಂಬಂಧಿಸಿದ ಸಮಾಜಯುಕ್ತ ಚಟುವಟಿಕೆ ಮತ್ತು ವಸ್ತುನಿಷ್ಠ ವಿಷಯಗಳಿಗೆ 25 ಅಂಕ. ಟೋಟಲ್ 200 ಅಂಕಗಳಿಗೆ ಇದು ಎಕ್ಸಾಮ್ ಇರುತ್ತೆ. ಇದು ಲಿಖಿತ ಪರೀಕ್ಷೆ ಆಗಿರುತ್ತೆ. ಇದರ PDF ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಬೋದು. 50 ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತಿದ್ದಾರೆ, ಯಾರು ಮಿಸ್ ಮಾಡ್ಕೊಬೇಡಿ, ಅಪ್ಲಿಕೇಶನ್ ಹಾಕಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೌರ್ಮೆಂಟ್ ಜಾಬ್ ಕನ್ನಡ, ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.